1970ರ ಸಮಯದಲ್ಲಿ ಭಾರತದಲ್ಲಿ ರವೀಂದ್ರ ಕೌಶಿಕ್ ಅಂತ ಹೇಳುವಂತಹ ಒಬ್ಬರು ಥಿಯೇಟರ್ ಆರ್ಟಿಸ್ಟ್ ಅಂದರೆ ರಂಗಭೂಮಿ ಕಲಾವಿದರಿದ್ರು. ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಕಾನೂನಿನ ಕಾಲೇಜನ್ನು ಅಂದರೆ ಲಾ ಕಾಲೇಜನ್ನು ಜಾಯ್ನ್ ಆಗ್ತಾರೆ. ಕಾನೂನಿನ ವಿದ್ಯಾಭ್ಯಾಸವನ್ನ ಪಡ್ಕೊಂಡ ನಂತರ ಅವರು ಅಲ್ಲೇ ಪಾಕಿಸ್ತಾನದ ಮಿಲಿಟರಿಯನ್ನ ಜಾಯ್ನ್ ಆಗ್ತಾರೆ. ಅವರ ಸಾಮರ್ಥ್ಯ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ 4 ವರ್ಷದಲ್ಲಿ ಪಾಕಿಸ್ತಾನದ ಮಿಲಿಟರಿಯ ಮೇಜರ್ ರ್ಯಾಂಕ್ ಅನ್ನು ಪಡ್ಕೊಳ್ತಾರೆ. 1970 ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು ವರ್ಷಗಳೇನೂ ಆಗಿರೋದಿಲ್ಲ. ಆ ಸಮಯದಲ್ಲಿ ಅಷ್ಟೆಲ್ಲ ಹೋರಾಟಗಳು ನಡೆದಿದ್ರು ಮತ್ತೆ ಪುನಃ ಆ ಗಡಿಗಾಗಿ ಗಲಾಟೆಗಳೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಾದಂತಹ ಸಂದರ್ಭದಲ್ಲಿ ಭಾರತದಿಂದ ಒಬ್ಬ ವ್ಯಕ್ತಿ ವಿದ್ಯಾಭ್ಯಾಸಕ್ಕಾಗಿ ಪಾಕಿಸ್ತಾನಕ್ಕೆ ಹೋಗ್ಬೇಕಿತ್ತ. ಅಷ್ಟು ಮಾತ್ರವಲ್ಲ, ಅಲ್ಲಿಯೇ ಕೆಲಸಕ್ಕೆ ಅಂತ ಹೇಳಿ ಅವರ ಮಿಲಿಟರಿಯನ್ನ ಜಾಯ್ನ್ ಆಗ್ಬೇಕಿತ್ತ. ಇಂತಹ ಸಂಶಯ ನಮ್ಮೆಲ್ಲರಲ್ಲೂ ಬರುವಂಥದ್ದು ಸಹಜ. ಆದರೆ ಈ ವ್ಯಕ್ತಿ ಭಾರತದಿಂದ ವಿದ್ಯಾಭ್ಯಾಸವನ್ನ ಪಡೆಯುವ ಉದ್ದೇಶದಿಂದ ಪಾಕಿಸ್ತಾನಕ್ಕೆ ಹೋದದ್ದಲ್ಲ. ನಾವೆಲ್ಲರೂ ಹಲವಾರು ಆಕ್ಷನ್ ಮೂವಿಗಳಲ್ಲೆಲ್ಲ ನೋಡಿದ ಹಾಗೆ ಅಥವಾ ಪತ್ತೇದಾರಿ ಕಥೆಗಳಲ್ಲೆಲ್ಲ ಓದಿರುವ ಹಾಗೆ ಭಾರತದಿಂದ ಒಬ್ಬ ವ್ಯಕ್ತಿ ಗುಪ್ತಚರ ಇಲಾಖೆಯ ಸಿಬ್ಬಂದಿಯಾಗಿ ಅಥವಾ ಏಜೆಂಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿರುವಂತಹ ಸನ್ನಿವೇಶ. ಅವರು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಹೋಗುವ 2 ವರ್ಷ ಮೊದಲೇ ನಮ್ಮ ಭಾರತದ ಗುಪ್ತಚರ ಇಲಾಖೆ ಅವರನ್ನು ಸಂಪೂರ್ಣವಾಗಿ ಈ ಕೆಲಸಕ್ಕಾಗಿ ತಯಾರು ಮಾಡಿತ್ತು. ಹಾಗಾಗಿ ನಮ್ಮ ಭಾರತದ ಗುಪ್ತಚರ ಇಲಾಖೆಯ ಏಜೆಂಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ಇದ್ದು ಅಲ್ಲೇ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಅಲ್ಲಿಯ ಮಿಲಿಟರಿಯನ್ನ ಜಾಯ್ನ್ ಆಗಿ ಅಲ್ಲಿರುವಂತಹ ಎಲ್ಲ ವಿಷಯಗಳನ್ನ ಅಂದ್ರೆ ಭಾರತಕ್ಕೆ ತೊಂದರೆ ಕೊಡಬಹುದಾದಂತಹ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿ ಭಾರತಕ್ಕೆ ರವಾನಿಸ್ತಾ ಇದ್ದಂತಹ ವ್ಯಕ್ತಿ ಈ ರವೀಂದ್ರ ಕೌಶಿಕ್. ಅವರಿಗಿದ್ದಂತಹ ಕೋಡ್ ನೇಮ್ ಬ್ಲ್ಯಾಕ್ ಟೈಗರ್. ಈ ಕಥೆಗಳನ್ನೆಲ್ಲ ಕೇಳಬೇಕಾದ್ರೆ ಈ ಪಾತ್ರ ನಮಗೊಂದು ಕಾಲ್ಪನಿಕ ಅಂತ ಅನಿಸ್ಬೋದು. ನಿಜವಾಗ್ಲೂ ಇದೆಯಾ ಅಂತ ಹೇಳುವಂತಹ ಸಂಶಯವೂ ಬರ್ಬೋದು. ಆದರೆ ಇದು ಕಾಲ್ಪನಿಕ ಅಲ್ಲ. ಇಂತಹ ನಿಗೂಢವಾದಂತಹ ಪಾತ್ರಗಳು ಇವತ್ತಿಗೂ ಬೇರೆ ದೇಶದಲ್ಲಿದ್ದುಕೊಂಡು ನಮ್ಮ ದೇಶವನ್ನ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಈ ಕೆಲಸಕ್ಕಾಗಿ ಪ್ರಾರಂಭಗೊಂಡಿರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಕನ್ನಡದಲ್ಲಿ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ. ಈ ವಿಭಾಗದಲ್ಲಿ ಹಲವಾರು ಏಜೆಂಟ್ಗಳನ್ನ ನೇಮಿಸಲಾಗ್ತದೆ. ಈ ಏಜೆಂಟ್ಗಳು ಭಾರತದಿಂದ ಹೊರಗಿದ್ದುಕೊಂಡು ಬಹಳ ಗೌಪ್ಯವಾಗಿ ಜಾಗರೂಕತೆಯಿಂದ ಪ್ರತಿಯೊಂದು ಕೆಲಸದ ಮೇಲೂ ನಿಗಾ ಇಡಬೇಕಾಗ್ತದೆ. ದೇಶದ ಭದ್ರತೆಗಾಗಿ ಯಾವುದೇ ರೀತಿಯಿಂದಲೂ ಬರಬಹುದಾದಂತಹ ತೊಂದರೆಗಳನ್ನ ಎದುರಾಳಿಗೆ ಸುಳಿವು ನೀಡದೆ ಬಹಳ ಗೌಪ್ಯವಾಗಿ ತಿಳ್ಕೊಂಡು ನಮ್ಮ ದೇಶಕ್ಕೆ ತಿಳಿಸ್ಬೇಕು. ಈ ಸಂಸ್ಥೆ ವಿದೇಶದಿಂದ ಭಾರತಕ್ಕೆ ಬರಬಹುದಾದಂತಹ ತೊಂದರೆಗಳನ್ನ ಕಂಡುಹಿಡಿಯಲಿಕ್ಕಾಗಿಯೇ ಕೆಲಸ ಮಾಡ್ತದೆ. ಮುಖ್ಯವಾಗಿ ಭಯೋತ್ಪಾದಕ ಚಟುವಟಿಕೆಗಳು, ಶಸ್ತ್ರಾಸ್ತ್ರಗಳ ಸರಬರಾಜು, ದೇಶದ ನೀತಿಗಳನ್ನ ಅಂದ್ರೆ ಪಾಲಿಸಿಗಳನ್ನ ತಯಾರು ಮಾಡುವವರಿಗೆ ಮಾರ್ಗದರ್ಶನ, ವಿದೇಶಿ ವಿಷಯದಲ್ಲಿ ಭಾರತದ ಕಾರ್ಯವೈಖರಿ ಹೇಗಿರಬೇಕು ಅಥವಾ ಪರಮಾಣು ಕಾರ್ಯಕ್ರಮಗಳ ಬಗ್ಗೆ ಕೆಲಸ ಮಾಡ್ತದೆ. ಈ ಸಂಸ್ಥೆ ಪ್ರಾರಂಭ ಆಗುವುದಕ್ಕಿಂತಲೂ ಮೊದಲೇ ಭಾರತದಲ್ಲಿ IB ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳುವ ಸಂಸ್ಥೆ ದೇಶದ ಹಾಗೂ ವಿದೇಶದಲ್ಲಿ ಗುಪ್ತಚರ ಕೆಲಸವನ್ನ ಮಾಡ್ತಾ ಇತ್ತು. ಈ ಇಂಟೆಲಿಜೆನ್ಸ್ ಬ್ಯೂರೋವನ್ನ ಬ್ರಿಟಿಷ್ ರಾಜ್ ಸಮಯದಲ್ಲಿ ಭಾರತದ ಸರ್ಕಾರ ಪ್ರಾರಂಭ ಮಾಡಿದೆ. 1947ರ ಸ್ವಾತಂತ್ರ್ಯದ ನಂತರ ಸಂಜೀವ್ ಪಿಳ್ಳೈ ಇವರನ್ನ IBಯ ಮೊದಲ ಮುಖ್ಯಸ್ಥರನ್ನಾಗಿ ನೇಮಿಸಲಾಗ್ತದೆ. ಮುಂದೆ 1962ರಲ್ಲಿ ಭಾರತ ಹಾಗೂ ಚೀನಾದ ನಡುವೆ ಒಂದು ಯುದ್ಧ ನಡೀತದೆ. ಇದರಲ್ಲಿ ಭಾರತ ಸೋಲನ್ನ ಕಾಣಬೇಕಾಯಿತು. ಆಗಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಇವರು ವಿದೇಶದಲ್ಲಿ ಒಂದು ಪ್ರತ್ಯೇಕ ಗುಪ್ತಚರ ಇಲಾಖೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅದಕ್ಕಾಗಿ ಆದೇಶವನ್ನ ನೀಡ್ತಾರೆ. ಆದ್ರೆ ಇದು ಕಾರ್ಯರೂಪಕ್ಕೆ ಬರೋದಕ್ಕೂ ಮೊದಲೇ 1965ರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮತ್ತೊಂದು ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಭಾರತ ಗೆದ್ರೂ ಸಹ ಗುಪ್ತಚರ ಇಲಾಖೆಯ ವೈಫಲ್ಯತೆ ಎದ್ದು ಕಾಣ್ತಾ ಇತ್ತು. ಹಾಗಾಗಿ 1968ರಲ್ಲಿ ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಇವರ ನೇತೃತ್ವದಲ್ಲಿ ಈಗ ಇರುವಂತಹ ಗುಪ್ತಚರ ಇಲಾಖೆ ಅಂದ್ರೆ ರಾ ಅಂತ ಹೇಳುವ ಸಂಸ್ಥೆಯನ್ನ ಪ್ರಾರಂಭಿಸಲಾಗ್ತದೆ. ಇದರ ಮೊದಲ ಮುಖ್ಯಸ್ಥರನ್ನಾಗಿ ರಾಮೇಶ್ವರನಾಥ್ ಕಾವ್ ಇವರನ್ನ ನೇಮಿಸಲಾಗ್ತದೆ. ಈ ಸಂಸ್ಥೆಗೆ ವಿದೇಶಿ ನೆಲದಲ್ಲಿ ಮಾನವ ಹಾಗೂ ತಂತ್ರಜ್ಞಾನದ ಮೇಲಿನ ಬೇಹುಗಾರಿಕೆಯ ಕೆಲಸ, ಅಷ್ಟು ಮಾತ್ರವಲ್ಲದೆ ಗಡಿ ಭಾಗದಲ್ಲಿ ಮಿಲಿಟರಿಯ ಜೊತೆಗೆ ಬೇಹುಗಾರಿಕೆಯ ಕೆಲಸವನ್ನ ನೀಡಲಾಗಿದೆ. ಈ ಸಂಸ್ಥೆಯ ಮೂಲ ಉದ್ದೇಶಗಳು ಯಾವುದು ಅಂತ ಹೇಳಿದ್ರೆ ಭಾರತ ದೇಶದ ಭದ್ರತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಬೇರೆ ದೇಶದ ರಾಜಕೀಯ, ಮಿಲಿಟರಿ
ಆರ್ಥಿಕ ಅಥವಾ ವೈಜ್ಞಾನಿಕ ಬೆಳವಣಿಗೆಗಳಿರ್ಬೋದು, ಆ ದೇಶದ ಭದ್ರತಾ ಬಲ ಹಾಗೂ ಆ ದೇಶಗಳ ವಿದೇಶಿ ವಿನಿಮಯಗಳನ್ನು ಗಮನಿಸಿಕೊಂಡು ದೇಶದ ಗಮನಕ್ಕೆ ತರುವಂಥದ್ದು. ಅಂತಾರಾಷ್ಟ್ರೀಯ ಜನಾಭಿಪ್ರಾಯವನ್ನು ರೂಪಿಸಿಕೊಂಡು ದೇಶದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸುಲಭವಾಗಿ ಹೇಳಬೇಕಾದ್ರೆ ನಮ್ಮ ದೇಶದ ರಾ ಏಜೆನ್ಸಿ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಭಾರತದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡುವಂತೆ ಕೆಲಸವನ್ನು ಮಾಡುವಂಥದ್ದು. ಮುಂದೆ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧದ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಹಾಗೂ ದೇಶದ ಭದ್ರತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳನ್ನು ನಿಯಂತ್ರಿಸುವ ಕೆಲಸ ಮಾಡುವಂಥದ್ದು. ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ನ್ಯಾಷನಲ್ ಇಂಟ್ರೆಸ್ಟನ್ನು ಕಾಪಾಡಲಿಕ್ಕಾಗಿ ರಹಸ್ಯ ಕಾರ್ಯಾಚರಣೆಗಳನ್ನು ನಡೆಸುವಂಥದ್ದು. ಇದಿಷ್ಟೇ ಅಲ್ಲದೆ ಭಾರತ ಪಾಕಿಸ್ತಾನ ಅಥವಾ ಭಾರತ ಚೀನಾದ ನಡುವೆ ಸಂಬಂಧಗಳು ಅಷ್ಟಾಗಿ ಸುಭದ್ರವಾಗಿಲ್ಲದ ಕಾರಣದಿಂದ ಇನ್ನೊಂದಷ್ಟು ವಿಷಯಗಳನ್ನು ಇದರ ಮೂಲ ಗುರಿ ಅಂತ ಹೇಳಿ ಸೇರಿಸಲಾಗ್ತದೆ. ಅದು ಯಾವುದು ಅಂತ ಹೇಳಿದರೆ ರಷ್ಯಾ ಹಾಗೂ ಚೀನಾದ ಭಿನ್ನಾಭಿಪ್ರಾಯಗಳ ಬಗ್ಗೆ ನಿಗಾ ಇಡುವಂಥದ್ದು ಹಾಗೂ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸುವಂಥದ್ದು. ಯುರೋಪ್ ದೇಶಗಳು, ಅಮೆರಿಕ ಹಾಗೂ ಚೈನಾದಂತಹ ದೇಶಗಳಿಂದ ಪಾಕಿಸ್ತಾನಕ್ಕೆ ನೀಡಲಾಗುವಂತಹ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸುವಂಥದ್ದು ಹಾಗೂ ದೇಶದ ಪರಮಾಣು ಚಟುವಟಿಕೆಗಳನ್ನು ಕಾಪಾಡುವಂಥದ್ದು. ಸೆಕ್ರೆಟರಿ ಅಂದರೆ ಕಾರ್ಯದರ್ಶಿಯ ಸ್ಥಾನ ರಾದ ಮುಖ್ಯಸ್ಥನದ್ದಾಗಿರ್ತದೆ. ಇದರ ಮುಖ್ಯಸ್ಥ ನೇರವಾಗಿ ಭಾರತದ ಪ್ರಧಾನಮಂತ್ರಿಯ ಕೆಳಗಡೆ ಕೆಲಸ ಮಾಡ್ತಾರೆ. ಪ್ರತಿ ದಿನದ ವಿಷಯಗಳನ್ನು ಇವರು ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇವರಿಗೆ ವರದಿ ಮಾಡಬೇಕು ಹಾಗೂ ಅವರು ಪ್ರಧಾನಮಂತ್ರಿಗಳಿಗೆ ವರದಿಯನ್ನು ಮಾಡ್ತಾರೆ. ಅಡಿಷನಲ್ ಸೆಕ್ರೆಟರಿ ಅಂತ ಹೇಳುವ ಹುದ್ದೆ ಇದ್ದು ಇವರು ವಿಶೇಷ ಕಾರ್ಯಾಚರಣೆಗಳನ್ನು ಮಾಡ್ತಾರೆ. ಇವರ ಕೆಳಗಡೆ ಜಾಯಿಂಟ್ ಸೆಕ್ರೆಟರಿಗಳಿದ್ದು ಇವರು ಪ್ರಾದೇಶಿಕವಾದಂತಹ ತಂಡದ ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಬೇರೆ ಬೇರೆ ದೇಶಗಳಿಗೆ ಒಂದೊಂದು ತಂಡ ಇದ್ದು ಆ ತಂಡವನ್ನು ಅವರು ನೋಡ್ಕೊಳ್ತಾರೆ. ಎಲೆಕ್ಟ್ರಾನಿಕ್ಸ್ ಹಾಗೂ ಟೆಕ್ನಿಕಲ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2 ಸ್ಪೆಷಲ್ ಜಾಯಿಂಟ್ ಸೆಕ್ರೆಟರಿಯ ಹುದ್ದೆಗಳಿದ್ದು ಇವರು ನೇರವಾಗಿ ಅಡಿಷನಲ್ ಸೆಕ್ರೆಟರಿ ಅವರಿಗೆ ವರದಿಯನ್ನು ಮಾಡ್ತಾರೆ. ರಾದ ಪ್ರಧಾನ ಕಚೇರಿ ಡೆಲ್ಲಿಯಲ್ಲಿದ್ದು ಅಲ್ಲಿಂದ ವಿದೇಶದ ಎಲ್ಲ ಕೇಂದ್ರಗಳಿಗೂ ನೇರವಾದ ಸಂಪರ್ಕ ಇರ್ತದೆ. ಈ ಸಂಸ್ಥೆಗೆ ಹೆಚ್ಚಾಗಿ IPS ಅಥವಾ ಇನ್ನೂ ಹಲವು ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನ ಮಾಡಲಾಗ್ತದೆ. ಬಹಳ ಕಡಿಮೆ ಪ್ರಮಾಣದಲ್ಲಿ ಭಾರತೀಯ ಸೇನೆಯಿಂದಲೂ ನೇಮಕಾತಿಯನ್ನ ನಡೆಸಲಾಗ್ತದೆ. ಈ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿದ್ದು ಮುಖ್ಯವಾಗಿ ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಹಾಗೂ ಇಂಡಿಯನ್ ಫಾರಿನ್ ಸರ್ವಿಸ್ ಮೊದಲಾದ ಕ್ಷೇತ್ರಗಳಿಂದ ನೇಮಕಾತಿಯನ್ನ ನಡೆಸಿದ್ರೂ ಬೇರೆ ಯಾರನ್ನ ಬೇಕಾದರೂ ಸಂಸ್ಥೆಗೆ ಸೇರಿಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ಈ ರಾ ಸಂಸ್ಥೆ ಹೊಂದಿರ್ತದೆ. ಈ ಸಂಸ್ಥೆಯಲ್ಲಿ ಬೇಸಿಕ್ ಟ್ರೈನಿಂಗ್ ಪೆಪ್ಟಾಕ್ನ ಮೂಲಕ ನಡೆಯುತ್ತದೆ. ಇದರ ಜೊತೆಗೆ ಕೇವಲ 10 ದಿನಗಳಲ್ಲಿ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೇನು, ಮಾಹಿತಿಯಲ್ಲಿ ಎಷ್ಟೆಲ್ಲ ವಿಭಾಗಗಳಿರ್ತದೆ, ಆರ್ಥಿಕ ವಿಷಯ, ಬಾಹ್ಯಾಕಾಶ ತಂತ್ರಜ್ಞಾನ, ಭದ್ರತಾ ಮಾಹಿತಿ, ಇಂಧನದ ಭದ್ರತೆ ಹಾಗೂ ವಿಜ್ಞಾನದ ಮೂಲ ಮಾಹಿತಿಗಳನ್ನ ನೀಡ್ತಾರೆ. ಈ ಬೇಸಿಕ್ ಟ್ರೈನಿಂಗ್ ಮುಗ್ದ ಕೂಡಲೇ ಅವರನ್ನ ಫೀಲ್ಡ್ ಇಂಟೆಲಿಜೆನ್ಸ್ ಬ್ಯೂರೋದ ಜೊತೆಗೆ ಸೇರಿಸ್ತಾರೆ. ಅಲ್ಲಿ ತರಬೇತಿ 1 ರಿಂದ 2 ವರ್ಷದ ತನಕ ನಡೀತದೆ. ಈ ಸಮಯದಲ್ಲಿ ಅವರಿಗೆ ಬೇರೆ ಬೇರೆ ಹವಾಮಾನದಲ್ಲಿ ಹೇಗೆ ಕೆಲಸ ಮಾಡಬೇಕು, ರಹಸ್ಯ ಕಾರ್ಯಾಚರಣೆ ಅಂತ ಹೇಳಿದ್ರೆ ಏನು, ರಾತ್ರಿ ಸಮಯದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೇಗೆ ನುಸುಳಬೇಕು, ಅಲ್ಲಿಂದ ಹೇಗೆ ಹೊರಗಡೆ ಬರಬೇಕು ಹಾಗೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸಿಕ್ಕಿ ಬೀಳದೆ ಕೆಲಸ ಮಾಡುವಂಥದ್ದು ಹೇಗೆ, ಅಥವಾ ಒಂದು ಪಕ್ಷ ಸಿಕ್ಕಿ ಬಿದ್ರೆ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸಬೇಕು ಅಂತ ಹೇಳಿಕೊಡಲಾಗ್ತದೆ. ಇದರ ಜೊತೆಗೆ ಯಾವುದಾದ್ರೂ ಒಂದು ಸ್ಥಳ ಅಥವಾ ವ್ಯಕ್ತಿಯನ್ನ ಹೇಗೆ ಪತ್ತೆ ಹಚ್ಚಬೇಕು, ಅವ್ರ ಜೊತೆಗೆ ಹೇಗೆ ಸಂಪರ್ಕವನ್ನ ಸಾಧಿಸಬೇಕು ಅಂತ ಹೇಳ್ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಹಲವಾರು ಬೇಹುಗಾರಿಕಾ ತಂತ್ರಗಳ ಬಗ್ಗೆ ತಿಳಿಸ್ತಾ ಅದಕ್ಕೆ ಅವರು ಯೂಸ್ ಮಾಡುವಂತಹ ಟೆಕ್ನಿಕಲ್ ಡಿವೈಸಸ್ ಅನ್ನ ಹೇಗೆ ಬಳಸಬೇಕು ಅಂತಲೂ ಹೇಳ್ಕೊಡ್ತಾರೆ. ಇದರ ಜೊತೆಗೆ ಸ್ವಯಂ ರಕ್ಷಣೆಯ ವಿಧಾನಗಳನ್ನ ಹೇಳಿಕೊಡ್ತಾ ಮುಖ್ಯವಾಗಿ ಕ್ರಾವ್ ಮಾಗಾ ಅಂತ ಹೇಳುವಂತಹ ಒಂದು ಮಾರ್ಷಲ್ ಆರ್ಟ್ ಟೆಕ್ನಿಕ್ ಅನ್ನು ಹೇಳಿಕೊಡಲಾಗ್ತದೆ. ಇವೆಲ್ಲದರ ಜೊತೆಗೆ ಬೇಹುಗಾರಿಕೆಯನ್ನ ನಡೆಸುವಂತಹ ಸಮಯದಲ್ಲಿ ಸಂಶಯ ಬರಬಾರ್ದು ಅಂತ ಹೇಳುವ ಕಾರಣದಿಂದ ಹಲವಾರು ಆಡಳಿತಾತ್ಮಕ ಶಿಸ್ತನ್ನು ಕಲಿಸ್ಕೊಡ್ತಾರೆ. ಜೊತೆಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಗಳನ್ನು ಕಲಿಸ್ಕೊಡಲಾಗ್ತದೆ. ಇಷ್ಟೆಲ್ಲಾ ಕಠಿಣ ತರಬೇತಿಯ ನಂತರ ಇವರನ್ನ ನಿಯೋಜಿತ ಕೆಲಸಕ್ಕೆ ಕಳಿಸ್ಕೊಡಲಾಗ್ತದೆ. ಇಂತಹ ತರಬೇತಿಗಳನ್ನ ರಾ ತನ್ನದೇ ಆದಂತಹ ಇಂಟರ್ನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳ ಮೂಲಕ ಅಥವಾ ಭಾರತದಲ್ಲಿರುವಂತಹ ಇನ್ನಿತರ ಸೆಕ್ಯೂರಿಟಿ ಏಜೆನ್ಸಿಗಳಾದ NSG, IBಗೆ ಕಳಿಸುವುದರ ಮೂಲಕ ನೀಡಲಾಗ್ತದೆ. ಇಷ್ಟು ಮಾತ್ರವಲ್ಲದೆ ವಿದೇಶದಲ್ಲಿ ಮಿತ್ರ ರಾಷ್ಟ್ರಗಳಿಂದಲೂ ತರಬೇತಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭವೂ ಇದೆ. ಇಂತಹ ಏಜೆಂಟ್ಗಳಿಗೆ ಫೀಲ್ಡ್ ಅಥವಾ ಶಸ್ತ್ರಾಸ್ತ್ರದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ ತರಬೇತಿಯನ್ನ ನೀಡಲಾಗ್ತದೆ. 1980ರಲ್ಲಿ ಪಾಕಿಸ್ತಾನ ಪರಮಾಣುವಿನ ಮೇಲೆ ರಿಸರ್ಚ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ವಿಷಯ ರಾ ಏಜೆನ್ಸಿ ಗೊತ್ತಾಗ್ತದೆ. ಅವರು
ಈ ಪರಮಾಣುವಿನಿಂದಾಗಿ ಭಾರತದ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗ್ಬೋದು ಅಂತ ಹೇಳಿ ಅರ್ಥ ಮಾಡಿಕೊಂಡು ಆ ವಿಷಯವನ್ನ ಬಹಿರಂಗಪಡಿಸ್ತಾರೆ. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನದ ಮೇಲೆ ಒತ್ತಡ ಬಿದ್ದು ಅವರು ಆ ಪರಮಾಣುವಿನ ಚಟುವಟಿಕೆಗಳನ್ನ ನಿಲ್ಲಿಸಬೇಕಾಗ್ತದೆ. ಹೀಗೆ 1970ನೇ ಇಸ್ವಿಯಲ್ಲೂ ಸಹ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ ಭಾರತದ ರಾ ಏಜೆನ್ಸಿ ಮುಖ್ಯ ಪಾತ್ರವನ್ನು ವಹಿಸಿರ್ತದೆ. ಕಾರ್ಗಿಲ್ ಯುದ್ಧದ ಗೆಲುವಿನಲ್ಲೂ ರಾ ಸಂಸ್ಥೆ ಪಾಕಿಸ್ತಾನದ ಮಿಲಿಟರಿ ಶಕ್ತಿಯನ್ನು ತಿಳ್ಕೊಂಡದ್ದು ಸಹಕಾರಿಯಾಗಿತ್ತು. ನಮ್ಮೆಲ್ಲರಿಗೂ ತಿಳಿದಿರುವಂತಹ ಇತ್ತೀಚೆಗೆ ನಡೆದ ಪಾಕಿಸ್ತಾನದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ನಲ್ಲೂ ಪಾಕಿಸ್ತಾನದ ಅಡಗುತಾಣಗಳ ನಿಖರವಾದ ಸ್ಥಳಗಳನ್ನು ಪತ್ತೆ ಹಚ್ಚುವಲ್ಲಿ ರಾ ಏಜೆನ್ಸಿ ಕೆಲಸ ಮಾಡಿತ್ತು. 2019ರಲ್ಲಿ ಭಾರತದ ಆರ್ಮಿ ವೆಹಿಕಲ್ನ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿಯನ್ನ ಮಾಡಬೇಕಾದ್ರೆ ಅದಕ್ಕೆ ಪ್ರತ್ಯುತ್ತರ ನೀಡಿದ ಭಾರತ ಪಾಕಿಸ್ತಾನದ ಬಾಲಕೋಟ್ನ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ನ ಮೇಲೆ ನಡೆಸಿದಂತಹ ದಾಳಿಯು ರಾ ಏಜೆನ್ಸಿಯ ಕಾರ್ಯಕ್ಷಮತೆಯಾಗಿದೆ. ಇಂತಹ ಅನೇಕ ಬೇಹುಗಾರಿಕಾ ಚಟುವಟಿಕೆಗಳನ್ನು ನಡೆಸಿ ರಾ ಏಜೆನ್ಸಿ ನಮ್ಮ ದೇಶದ ಭದ್ರತೆಯನ್ನ ಕಾಪಾಡಿದಂತಹ ಹಲವಾರು ನಿದರ್ಶನಗಳಿವೆ. ಈ ರಾ ಏಜೆಂಟ್ಗಳು ಭಾರತದ ಪರವಾಗಿ ಕೆಲಸವನ್ನ ಮಾಡಿದ್ರು, ಭಾರತ ಸರ್ಕಾರವೇ ಇವರನ್ನ ಅಪಾಯಿಂಟ್ ಮಾಡಿದ್ರು ಉಳಿದಂತಹ ಗೌರ್ಮೆಂಟ್ ಕೆಲಸಗಳ ಹಾಗೆ ಇವರ ಜೀವನ ಅಷ್ಟೊಂದು ಸುಲಭ ಅಲ್ಲ. ಇವರು ವಿದೇಶದಲ್ಲಿ ಇದ್ದುಕೊಂಡು ಹಲವಾರು ರಿಸರ್ಚ್ ಅನ್ನ ಮಾಡಿಕೊಂಡು ಹಲವಾರು ವಿಷಯಗಳನ್ನ ಸಂಗ್ರಹಿಸಿ ಅದನ್ನು ನಮ್ಮ ದೇಶಕ್ಕೆ ರವಾನಿಸುವಂತಹ ಸಂದರ್ಭದಲ್ಲಿ ಹಲವಾರು ವರ್ಷಗಳ ಕಾಲ ತಮ್ಮ ಮನೆಯವರೆಲ್ಲರಿಂದಲೂ ದೂರ ಇರಬೇಕಾಗ್ತದೆ. ಹಾಗೂ ಕರ್ತವ್ಯದುದ್ದಕ್ಕೂ ಅವರು ಯಾರು ಅಂತ ಹೇಳುವ ನಿಜ ಸತ್ಯವನ್ನ ಯಾರೊಂದಿಗೂ ಹಂಚಿಕೊಳ್ಳುವ ಹಾಗೆ ಅಷ್ಟೊಂದು ಗೌಪ್ಯವಾಗಿ ನಡೆಯುವಂತಹ ಕೆಲಸ ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದೊಂದ್ಸಲ ಇವರು ರಾ ಏಜೆಂಟ್ ಅಂತ ಹೇಳುವ ಸತ್ಯ ಅವರ ಮನೆಯವರಿಗೂ ತಿಳಿದಿರೋದಿಲ್ಲ. ಒಂದು ವೇಳೆ ಇವರು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಇವರ ಬಗ್ಗೆ ತಿಳ್ಕೊಂಡು ಇವರೇನಾದ್ರೂ ಅರೆಸ್ಟ್ ಆದ್ರೆ ಆಗ್ಲೂ ಸಹ ಅವರು ರಾ ಏಜೆಂಟ್ ಅಂತ ಹೇಳುವಂತಹ ಸತ್ಯವನ್ನ ಅವರು ಹೇಳುವ ಹಾಗಿಲ್ಲ. ಇವರು ವಿದೇಶದಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಸರ್ಕಾರವು ಇವರ ರಕ್ಷಣೆಗೆ ಬರುವುದಿಲ್ಲ. ನಾವು ಫಸ್ಟಿಗೆ ಹೇಳಿದ ಕಥೆಯಲ್ಲಿ ರವೀಂದ್ರ ಕೌಶಿಕ್ ಅಂತ ಹೇಳುವ ರಾ ಏಜೆಂಟ್ ಪಾಕಿಸ್ತಾನದಲ್ಲಿ ಇದ್ದುಕೊಂಡು ಈ ಸಂಸ್ಥೆಗಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅರೆಸ್ಟ್ ಆಗಿ 15 ವರ್ಷಗಳ ಕಾಲ ಅಲ್ಲಿನ ಜೈಲಲ್ಲಿದ್ದು ಕಠಿಣ ಶಿಕ್ಷೆಯನ್ನ ಅನುಭವಿಸಿ ಕೊನೆಗೆ ಅಲ್ಲೇ ಪ್ರಾಣ ಬಿಡಬೇಕಾಗಿ. ಈ ರೀತಿ ಇವರು ನಮ್ಮ ದೇಶಕ್ಕಾಗಿಯೇ ಕೆಲಸವನ್ನ ಮಾಡಿ ಕೊನೆಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಅಂತಹ ಸಂದರ್ಭದಲ್ಲೂ ಅವರಿಗೆ ಯಾವುದೇ ಸರಕಾರಿ ಮರ್ಯಾದೆಗಳು ಸಿಗೋದಿಲ್ಲ. ಯಾರೇ ಆದ್ರೂ ತಮ್ಮ ಜೀವನದುದ್ದಕ್ಕೂ ಹಲವಾರು ವರ್ಷಗಳ ಕಾಲ ತಾವು ಯಾರು ಅಂತ ಹೇಳುವ ಸತ್ಯವನ್ನ ಮರೆಮಾಚಿ ಬದುಕುವಂಥದ್ದು ಬಹಳ ಕಷ್ಟ. ಭಾರತದ ಈಗಿನ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಾಲ್ ಇವರು ಕೂಡ ಹಲವಾರು ವರ್ಷಗಳ ಕಾಲ ವಿದೇಶಿ ನೆಲದಲ್ಲಿ ಬೇಹುಗಾರಿಕೆಯ ಕೆಲಸವನ್ನ ಮಾಡಿ ನಮ್ಮ ದೇಶದ ಭದ್ರತೆಯನ್ನ ಕಾಪಾಡುವಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಯುದ್ಧ ಸಂದರ್ಭದಲ್ಲಿ ವೈರಿ ದೇಶದ ಸೈನಿಕರ ಬಂದೂಕಿನಿಂದ ಹೊರಬರುವಂತಹ ಬುಲೆಟ್ಗೆ ಎದೆಯೊಡ್ಡಿ ನಿಂತು ಯುದ್ಧ ಮಾಡ್ಲಿಕ್ಕೆ ಹೋಗುವಂತಹ ನಮ್ಮ ದೇಶದ ಸೈನಿಕರ ಧೈರ್ಯದಂತೆಯೇ ಈ ರಾ ಏಜೆಂಟ್ಗಳು ಸಹ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಬೇಹುಗಾರಿಕೆಯ ಕೆಲಸವನ್ನ ಮಾಡ್ತಾ ಇರೋದ್ರಿಂದಲೇ ನಾವೆಲ್ಲರೂ ಇಂದು ನೆಮ್ಮದಿಯಿಂದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಂಥವರಿಗಾಗಿ ನಾವು ದಿನನಿತ್ಯ ಪ್ರಾರ್ಥಿಸೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನಷ್ಟೇ ಮಾಡ್ಬೋದು, ಅಷ್ಟನ್ನಾದ್ರೂ ಮಾಡುವ ಅಂತ ಹೇಳುವಂತಹ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.